ಹೋಗ್ತಾರೆ ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳತಾರ, ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು. ವಿಜೇಂದ್ರ ರತ್ಯ ನೋಡಿ, ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತವಾಗಿ ಪ್ರಯತ್ನ ಮಾಡಿದ, ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವರು ಪದೇ ಅಂದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರು, ಏನು ಅಂತ ನೋಡೋರು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡೋದು. ಅದೇ ಯತ್ನಾಳ್ ಅವ್ರನ್ನ ನಾವು ಕಳ್ಕೋಬಾರ್ದು ನಮ್ಮ ಪಕ್ಷದಲ್ಲಿ. ಅದೇ ಮೇನ್ ನನ್ನ ಅಜೆಂಡಾ. ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು, ಅವನ ತಲೆ ತುಂಬ. ಯಾಕಂದ್ರೆ ಬಹಳಷ್ಟು ಪಕ್ಷ ಬೆಳೆದಂಗ, ಅವನ ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟರು ಮಾಡ್ತಾರೆ, ಕೊಡ್ತಾರೆ. ಹೊಗಳು ಬಂಟರಿಂದ ತಪ್ಪದೆ ಹೆಜ್ಜೆ ಇಡಬಾರ್ದು ಉದ್ದೇಶದಲ್ಲಿ ನಾವು ಸತತ ಭೇಟಿ ಆಗೋದು ಅಷ್ಟೇ. ಇದೊಂದೇ ಯತ್ನ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಂಡ್ರೆ ನಾ ಅದು ಬಿಜೆಪಿ ಬಿಡೋಲ್ಲ. ಚುನಾವಣೆ ಆದ ನಂತರ ಏನು ವಿಕೇಂದ್ರೀಕರಣ ಆಗತ್ತಾ, ನವೆಂಬರ್ ಕ್ರಾಂತಿ ಆಗತ್ತಾ? ಯಾವ ಪಾರ್ಟಿ ಸಪೋಸ್ ಏನಾದ್ರು ತನ್ನ ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು ಅಥವಾ ನೇರ ಪಕ್ಷದಲ್ಲಿ ನಮ್ಮ ಪಕ್ಷ ಆಗುದಿಲ್ಲ. ಹೈಕಮಾಂಡ್ ಏನ್ ನಿಲ್ತೋದಕ್ಕೆ ಬದ್ದದು ನಾವು ಯಾರು ಕ್ರಾಂತಿ ಆಗುದಿಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕ ದೊಡ್ಡ ನಾಯಕ, ಹೈಕಮಾಂಡ್ ಏನ್ ಬದ್ದ ನಾವು ಕ್ರಾಂತಿ ಇಲ್ಲ. ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು? ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದಾವ. ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಬೇಕು, ಯಾರ ಮಾಡ್ಬೇಕು, ಡಿ.ಕೆ. ಶಿವಕುಮಾರ್ ಬರೋಕ, ಖರ್ಗೆ ಅವರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಅಂತರಿಕ್ಷ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಸಪೋಸ್ ಡಿ.ಕೆ. ಶಿವಕುಮಾರ್ ಏನಾದ್ರು ಸಿಎಂ ಆದ್ರೆ ಏಕನಾಥ್ ಶಿಂದೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ ಕೂತ್ಕೊಳ್ತೀರಾ ಅಥವಾ ಯಾರು ಆಗುದಿಲ್ಲ? ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು, ಇನ್ನೂ ಕೆಳಗೆ ಉಕ್ಕೊಂತೈತದು. ನಾವು ಕೈ ಹಚ್ಬಿಡೋದು. ನಾವು ವಿರೋಧ ಪಕ್ಷ ಒಳ್ಳೆ ಕಾರ್ಯಕರ್ತ ಮಾಡಬೇಕು ಅಷ್ಟೇ. ನಂದು ಅವ್ರ ಪಕ್ಷದ ಅಂತರಿಕ್ಷ ಡಿ.ಕೆ. ಮಾಡಲಿ, ಬೇಕಾದ್ರೆ ಮುಂದುವರಿಸಲಿ. ಬಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು, ಇಷ್ಟೇ ನಂದು. ಸರ್, ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ಸರ್ಕಾರಿ ಕಾರ್ಖಾನೆ ತಾವು ಹೋಗಿದ್ರಿ, ಏನಾಯ್ತು ನೋಡ್ರಿ? ಒಂದ್ ಇರ್ತದಿಲ್ಲ, ನೋವು ಮಾರ್ಕೆಟ್ ಒದರ್ತಿತ್ತಲ್ಲ, ನೋವು ಸಣ್ಣ ಮಗುಗೆ ಪಟ್ ನುಸಲಾದ್ರೆ ಹೇಳಕ್ ಹೋದ ಒದರ್ತೈತೆ. ಬುದ್ಧಿ ಒಂದ್ ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ರೆ ಒಯ್ಯೋ ತಾನ. ಹಂಗ ನಾ ಸೌದೆ ನೋವಿನ ಮೇಲೆ ಕೈ ಇಟ್ಟ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 3 ವರ್ಷದಿಂದ ನಮ್ಮ ಪಕ್ಷ ಬಹಳ ಹಿನಾನೆ ಸೋತಾಗ ನಂಗೆ ಬಹಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಬಹಳ ನೋವಾಗಿತ್ತು. ಯಾಕಂದ್ರೆ ನಾವು ಬಹಳ ಕೆಲಸ ಮಾಡಿದ್ವಿ, ಬಹಳಷ್ಟು ತ್ಯಾಗ ಮಾಡಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ. ಈಗ 74,000 ಮಹೇಶ್ ಕುಮಾರ್ ನನಗೂ ಮನಸ್ಸು ನೋವಾಗಿತ್ತು. ಆದ್ರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟದೆ. 22 ಸೌದಿ ಕೆಡುತ್ತೆ ನಾವು. ಇದು ನಮ್ಮ ಸತ್ಯಸಿದ್ಧ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ. ನೋಡಿ, ಡಿಸಿಪಿ ಆಗಿರ್ಬೋದು, ಪಕ್ಷಾತೀತ ಇರ್ತಿತ್ತು. ಜಾತ್ಯತೀತ ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ. ಯಾವ್ದು ಗ್ರಾಮ ಪಂಚಾಯತ್ ಇಲೆಕ್ಷನ್ ಹಂಗಿರ್ತದೆ, ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವು, ಡಿಸಿಪಿ ಹಂಗಿರ್ತಾವು. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ. ಉಳಿದಿದ್ದಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು. ಅವ್ರ ಸೌದಿ ಅವ್ರಿಗೆ ಒಂದು ಅನ್ಯಾಯ ಆಯ್ತು, ಕಾಂಗ್ರೆಸ್ ಬಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡ್ ಮಾಡಿರೋದು. ಪಕ್ಷಾತೀತ ಎಲ್ಲಾ ಪಕ್ಷ ಕೊಡೋದು. ಜೆಡಿಎಸ್ ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ರು. ಏನೋ ಸೌದಿ ಅವರ ಪುತ್ರ ಸಿದ್ದರಾಮಯ್ಯ ಸೌದಿ ಅವರ ವಿಚಾರ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನು ಆಡಿದ್ರು. ನೋಡ್ರಿ, ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು ಅದ್ರ ಪಾಪ ಬುದ್ಧಿಲ್ಲ. ಈಗ ಅವ್ರ ಬಗ್ಗೆನೇ ಸೌದಿ ಉತ್ತರ ಕೊಡ್ತಾನ. ಚಿದಾನ್ ಸೌದಿ ನನ್ನ ಲೆವೆಲ್ ಪಾಪ ಒಳ್ಳೇದಾಗಲಿ. ಅವರು ಬಿಜೆಪಿಗೆ ಬರ್ತಾರ ಅಂತ ಹೇಳಿ